ಎಲ್ರು ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಸೂಪರ್. ಎಲ್ಲ ಕೆಲಸ ಮುಗೀತು. ಇವಾಗ ಇನ್ನೇನು ಫ್ರೆಂಡ್ ಮನೆಗೆ ಹೊರಡಬೇಕು. ಸೊ ನಾನಿವತ್ತು ಇಷ್ಟು ಇದನ್ನ ಬಳಸಿ ಮೇಕಪ್ ಹಾಕ್ತೀನಿ. ಹೆಂಗೆ ಅಂತ ನಾನು ತೋರಿಸ್ತೀನಿ. ಕಾಜಲ್, ಐಲೈನರ್ ಮತ್ತು ಲಿಪ್ಸ್ಟಿಕ್, ಫೌಂಡೇಶನ್ ಇಷ್ಟೇ ಇವತ್ತು ನಾನು ಬಳಸೋಂಥದ್ದು. ರೆಡಿ ಆದಮೇಲೆ ತೋರಿಸ್ತೀನಿ. ಮೇಕಪ್ ಎಲ್ಲ ಮುಗಿದಿದೆ. ಇವಾಗ ನೋಡೋಣ ಆ ಡ್ರೆಸ್ಗೆ ಈ ಒಂದು ಇಯರಿಂಗು ಮ್ಯಾಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ಬಳೆ ನಿಮಗೆ ಡ್ರೆಸ್ನ ತೋರಿಸ್ತಿದ್ದೀನಿ. ಇದೇ ಇವತ್ತು ವೇರ್ ಮಾಡ್ತಾ ಇರೋಂಥ ಲಂಗ ಬ್ಲೌಸ್. ಹಾಕೊಂಡ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ಆಯಿತಾ? ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಇನ್ನು ರೆಡಿಯಾಗಿದ್ದೆಲ್ಲ ಆಗಿದೆ, ಇನ್ನೇನು ಹೊರಡಬೇಕು. ಇವಾಗಲೇ ನಿಮಗೆ ವಿಷಯ ಗೊತ್ತಾಗಿರುತ್ತೆ, ತಮ್ಲೈನಲ್ಲಿ ನೋಡಿರ್ತೀರಾ ಅವರೆಕಾಯಿ ಮೇಳ ಅಂತ. ಈ ಅವರೆಕಾಯಿ ಮೇಳನ ಬಸವನಗುಡಿಯಲ್ಲಿ ಮಾಡ್ತಾರೆ, ಬ್ಯಾಂಗ್ಳೂರಲ್ಲಿ. ವಾಸವಿ ಕಾಂಡಿಮೆಂಟ್ ಅವರು ಇದನ್ನೆಲ್ಲ ಮಾಡಿರ್ತಾರೆ. ಹಾಗಾಗಿ ನಾವು ಒಂಥರ ಮನೆಯಲ್ಲೇ ಮಾಡ್ಕೊಳ್ಳೋಣ, ಎಂಜಾಯ್ ಮಾಡೋಣ ಅಂತ ನಾನು ಅದಕ್ಕೋಸ್ಕರ ವಡೆ ಮತ್ತು ಅವರೆಕಾಯಿ ಪೊಂಗಲ್ನ ಮಾಡಿರೋಂಥದ್ದು. ನನ್ನ ಡ್ರೆಸ್ ಹೇಗಿದೆ ಹೇಳಿ ಕಮೆಂಟ್ ಮಾಡಿ. ಮ್ಯಾಚಿಂಗ್ ಬ್ಯಾಂಗಲ್ ಒಂದು ದೃಷ್ಟಿ ಆಗದೆ ಇರಲಿ ಅಂತ ಒಂದು ಬ್ರೇಸ್ಲೆಟ್ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದ್ದೀನಿ ಹೋಗೋಣ ಅಂತ. ಏನಂದರೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನಮ್ಮಲ್ಲಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮತ್ತು ಹೆಲ್ತು ಚೆನ್ನಾಗಿರುತ್ತೆ ಅಂತ ಈ ಒಂದು ಉದ್ದೇಶ. ಲಾಸ್ಟ್ ಟೈಮು ನಾವು ಮ್ಯಾಂಗೋ ಸೀಸನ್ ಇದ್ದಾಗಲೂ ಮ್ಯಾಂಗೋ ಮೇಳ ಮಾಡಿದ್ವಿ. ಹಾಗಾಗಿ ಈಗ ಅವರೆಕಾಯಿ ಮೇಳ ಮಾಡ್ತಾ ಇದೀವಿ. ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ನೋಡಿ. ನೀನು ಅಷ್ಟೇ ಸೂಪರ್ ಆಗಿ ಕಾಣಿಸ್ತಾ ಇದೀಯ. ಪಿಂಕ್ ಪಿಂಕ್ ಬೇಬಿ ತರ. ಹಾಯ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾಲ್ ವ್ಲಾಗ್ಸ್. ಇವರೆಲ್ಲ ನನ್ನ ಫ್ರೆಂಡ್ಸು. ಇವತ್ತು ಏನು ಮಾಡ್ತಾ ಇದ್ದೀವಿ ಗೊತ್ತಾ? ಹೇಳು ಸೌಮ್ಯ. ಇವತ್ತು ನಮ್ಮ ಮನೇಲಿ ಅವರೆಕಾಯಿ ಮೇಳ ಮಾಡ್ತಾ ಇದೀವಿ. ಎಲ್ಲರೂ ಅವ್ರವರು ನನ್ನ ಫ್ರೆಂಡ್ಸ್ ಒಬ್ಬೊಬ್ರು ಒಂದೊಂದು ಮನೆಯಿಂದ ಒಂದೊಂದು ಡಿಶಸ್ ಮಾಡ್ಕೊಂಡ್ ಬಂದಿದೀವಿ. ನೋಡೋಣ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ಐ ಹೋಪ್ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇವತ್ತು ಅವರೆಕಾಯಿ ಮೇಳ ಸ್ಪೆಷಲ್ ಏನೇನಿದೆ ಅಂತ ನಿಮ್ಗೆಲ್ಲನೂ ಡೀಟೇಲ್ ಆಗಿ ತೋರಿಸ್ತೀವಿ. ವೆಯ್ಟ್ ಆ್ಯಂಡ್ ವಾಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ, ಇಂಥ ಫ್ರೆಂಡ್ಸು ಎಲ್ಲರೂ ಸಿಗ್ತಾರ. ಪುಣ್ಯ ಮಾಡಿರ್ಬೇಕ್ರಿ ಫ್ರೆಂಡ್ಸ್ ಸಿಗೋಕ್ಕೂ. ಹೌದು, ನಾವು ಪುಣ್ಯ ಮಾಡಿದೀವಿ. ಇಲ್ಲ ನಾನ್ ಜಾಸ್ತಿ ಪುಣ್ಯ ಮಾಡಿದ್ದೀನಿ. ಇಲ್ಲ ನಾವು ಪುಣ್ಯ ಮಾಡಿದೀವಿ. ನಾವು ಜಾಸ್ತಿ ಪುಣ್ಯ ಮಾಡಿದೀವಿ. ನಾನು ಎಲ್ಲರೂ ಬಂದ್ಮೇಲೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಯಾರ್ಯಾರು ಏನು ಅಂತ, ಆಯ್ತಾ? ನೋಡಿ ಎಷ್ಟು ಒಗ್ಗಟ್ಟಿದೆ ಇವ್ರ ಹತ್ರ. ಥ್ಯಾಂಕ್ ಯು. ಸೂಪರ್ ಕಾಣಿಸ್ತಾ ಇದೀರಲ್ಲ ನೀವೆಲ್ಲ. ನೀವು ಬುಂಚಿಂಗ್ ಆಗ್ತಾ ಇದೆಯಾ? ಎಸ್. ಇವತ್ತಿನ ಸ್ಪೆಷಲ್ ನಮ್ಮ ಅವರೆಕಾಯಿ ಮೇಳ. ಒಂದು ನಿಮಿಷ ಕಟ್ ಮಾಡೋದಾ? ಯಾಕೆ ಲೇಟ್ ಆಯ್ತಾ? ಬೇಗ ಬಂದಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಆಮ್ ಆಲ್ವೇಸ್ ಸೂಪರ್. ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ. ವಾವ್, ನಾನು ಹೇಳಿದ್ದೆ ಅವ್ನು ಚಾಕೊಂಡ್ ಬರ್ತಾಳೆ ನೋಡ್ಬೇಕಾರೆ ನಂಗ ಬ್ಲೌಸ್ ಅಂತ ನಾನು ಹೇಳಿದ್ದೇನೆ. ಹೌದೌದು, ಕರೆಕ್ಟ್. ಇದ್ ಮಾಡ್ಕೊಂಡ್ಬಿಟ್ಟಿದೀರಾ ನೀವು, ಒಡೆ ಹಾಕ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀರಲ್ಲ. ಸುಮ್ನೆನಾ? ನನ್ನ ಕೈ ಸುಮ್ಮನೆ ಇರೋದಿಲ್ಲ, ಅದಕ್ಕೆ ನಾನು ರೊಟ್ಟಿ ತೊಡ್ತೇನೆ. ರೊಟ್ಟಿ ತರ್ತಾಳೆ. ಯಾವ್ದು? ಅಕ್ಕಿ ರೊಟ್ಟಿನಾ? ಇದಿರುವಾಗ ಅದೇನಿಕೆ ಅಂತ ಅನ್ಕೊಂಡೆ. ಹಂಗಲ್ಲ ಕಣೆ, ಸುಟ್ಟೋಯ್ತಂದು. ಮಾಡಿದಾಳೆ, ಕಾಫಿ ಕೊಟ್ಲು, ಕುಡಿದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿಲ್ಲ ಅಂದ್ರೆ ಇದೆಲ್ಲ ನೋಡ್ತಾ ಇದ್ದೀನಿ. ಹೌದಾ ಆಂಟಿ? ಚೆನ್ನಾಗಿದೆ, ಚೆನ್ನಾಗಿ ಬರ್ತಿದೆ. ಲಾಸ್ಟ್ ಅಲ್ಲಿ ನಿನ್ ಮೇಕಪ್ ಎಲ್ಲ ತೆಗೆದ್ಬಿಟ್ಟು ಮಲ್ಕೊಳ್ತೀನಿ, ಸುಸ್ತಾಗೋಯ್ತು ಅಂತ. ನಿಜಾನೇ ಹೇಳ್ತಾ ಇದೀನಿ, ಕೊಳ್ಳಿ ಏನಂತದು. ಏನಂತದು? ನಾವ್ ಹೆಂಗ್ ಗೊತ್ತಾ ಅನ್ನತ್ರ ಒಂಚೂರ್ ಬ್ಲೆಂಡ್ ಮಾಡ್ತೀವಿ ಅವರೆಕಾಯಿ.
ಹೌದಾ, ರಮೇಶ್ ಹೇಳಿದ್ರೆ ಒಂಚೂರು ಹಿಂಗ್ ಮಾಡ್ಬಿಟ್ ಮಾಡು ಅಂತ. ಬ್ಲೆಂಡ್ ಮಾಡಿದಾಗ ಅದು ಹಿಡ್ಕೊಳುತ್ತೆ ಅಂತ ತರ್ತರಿ ಗೊತ್ತಾಯ್ತು. ಇಲ್ಲ ಇವ್ರು ಜಾಸ್ತಿ ಹಾಕಿದ್ಯಾ? ಅಂದ್ರೆ ಅದು ಚೆನ್ನಾಗಿರ್ಲಿ ಅಂತ ಹಾಕ್ತಿ. ಬೈಂಡ್ ಆಗಲ್ವೇನೆ? ಬರಲ್ವಾ? ಬರುತ್ತೆ, ಮಾಡ್ತೀನಿ. ಕಡಲೆಬೇಳೆ ಮಿಕ್ಸಿ ಮಾಡಿದ್ಯಲ್ವಾ? ಅದನ್ನ ಸ್ವಲ್ಪ ನುಣ್ಣಗ್ ಮಾಡಿದೀನಿ, ಯಾಕಂದ್ರೆ ಹಿಡ್ಕೊಳ್ಳಿ ಅಂತ. ನೋಡ್ದೆ ಯಾಕಂದ್ರೆ ಅದನ್ನ ನಾನು ಸ್ವಲ್ಪ ರಫ್ ಆಗಿ ಮಾಡಿಲ್ಲ. ಇವಾಗ ಸರೋಗುತ್ತೆ. ಜಾಸ್ತಿ ಕಾಳು ಹಾಕಿದ್ರು ಅದು ನೈಸ್ಗಿದೆಯಲ್ಲ, ಬೆಂಡಿಂಗ್ ಕಾಫಿ ಚೆನ್ನಾಗಿದೆ ಕಣೆ. ಚೆನ್ನಾಗಿದೆಯಾ? ಬೇಬಿ ಕಾಫಿ ತುಂಬಾ ನೀವು ಕುಡಿದ್ರಲ್ವಾ? ಚೆನ್ನಾಗಿತ್ತು ಚೆನ್ನಾಗಿದೆ. ಕಾಫಿ. ಖುಷಿ ಆಯ್ತು ನೋಡಿ. ಥ್ಯಾಂಕ್ ಯು. ಹಾಯ್ ಪೂರ್ಣಿಮಾ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ? ಯಾಕೆ ಸಂಗೀತ ಇಷ್ಟು ಬೇಗ ಹೋಗ್ಬೇಕು ನೀನು? ನಾನೇನ್ ಕಮ್ಮಿ ಮಾಡಿದ್ದೆ ಚಿನ್ನ ನಿಮ್ಗೆ? ಬಂಗಾರಿ ಬಿಟ್ಟಾಗ್ತಿಲ್ಲ. ಅದಲ್ವೇ ಕೊಡು, ಇಲ್ಲಿ ಕೊಡು. ಇಲ್ಲಿದೆ, ನಾನು ತಂದಿದ್ದ ಇಲ್ಲೇ ಇದೆ. ಎಲ್ಲ ಆಯ್ತು. ಏನು ಅಂತ ಅರ್ಜೆಂಟ್ ಕೆಲಸ ಸಂಗೀತ ಅವ್ರಿಗೆ? ಆಂಟಿ ಬಂದಿದ್ಕೆ ತುಂಬಾ ಥ್ಯಾಂಕ್ಸ್. ಪಾನಿಪುರಿ ಪಾರ್ಟಿ ಯಾವಾಗ ಮಾಡೋಣ ಅಂತ ಹೇಳಿ. ಮಾಡ್ತಾಳೆ. ನಾ ಮಾಡ್ತೀನಿ ನಮ್ಮ ಮನೆಯಲ್ಲಿ. ಸರಿನಾ? ಅದನ್ನೇ ಹೇಳಿದೀನಿ. ಬರ್ಲಾ? ತಡ್ತಾ ಇದ್ದಾರೆ ನೋಡಿ. ತುಂಬಾ ಚೆನ್ನಾಗಿ ತಡ್ತೀಯ ಕಣೆ. ಹೌದಾ? ಥ್ಯಾಂಕ್ ಯು. ಇರು, ಇದಕ್ಕೊಂದು ರೀಲ್ಸ್ ಮಾಡ್ಕೊಡ್ತೀನಿ. ಉಪ್ಪು ಖಾರ ತಿನ್ನೋ ಮನುಷ್ಯ. ಹಾ, ಇದೇನಿದು? ಬೇಳೆ ಪಾಯಸ, ವಾವ್. ಇದ್ಕಿದ್ ಬೇಳೆ ಪೊಂಗಲ್, ಓಕೆ, ರೈಸ್, ಹಾ, ಆಮೇಲೆ ಬಿಳಿ ಹೋಳಿಗೆ. ಸೂಪರ್. ಕಾಣಿಸ್ತಾ ಇದೀವಂಟಿ? ಚೆನ್ನಾಗಿ. ಹೌದಾ? ನಿಜ ನೀವು ಬಂದಿದ್ದು ನನಗೆ ಬಹಳ ಖುಷಿ ಆಯ್ತು. ಹೌದಾ? ನೀವು ಇನ್ವಾಲ್ವ್ ಆಗಿರೋದು ನಮ್ದೊಂದು ಅದೃಷ್ಟದ ಇದು. 76 ವರ್ಷದವಳು. ಇದಕ್ಕೆಲ್ಲ ವಯಸ್ಸೆಲ್ಲ ಬೇಕಾಗಿಲ್ಲ. ಎಂಜಾಯ್ಮೆಂಟ್ಗೆ ಯಾವ ವಯಸ್ಸಲ್ಲಾದ್ರೂ ಎಂಜಾಯ್ ಮಾಡ್ಬೋದು. ಅದ್ ಜೊತೆಲಿ ಅಲ್ವಾ friends? ಹೋಗುತ್ತೆ. ಏನ್ ಗೊತ್ತಾ, ಎಲ್ಲರೂ ಖುಷಿ ಖುಷಿಯಾಗಿದ್ರೆ ಬೇರೆ ಏನ್ ಸಿಕ್ಕಿಲ್ಲ ಅಂದ್ರೂ ಆರೋಗ್ಯ ಸಿಗುತ್ತೆ. ಅದನ್ನ ಹೇಳಕ್ ನಾನು ಖುಷಿ ಪಡ್ತೀನಿ. ನಿಜ ತಾನೇ ಆಂಟಿ? ಇಂಪಾರ್ಟೆಂಟ್ ಅದು. ನೋಟ್ ಮಾಡ್ಕೊಳ್ಳಿ ಎಲ್ಲಾರುನು. ದಿನ ಇವಳು ಕಿಚನ್ ಟೂರ್ ಮಾಡ್ಬೇಕು, ವಾರ್ಡ್ರೋಬ್ ಟೂರ್ ಮಾಡ್ಬೇಕು. ನನ್ ಕಿಚನ್ ಟೂರ ಚೆನ್ನಾಗಿ ಇಟ್ಕೊಂಡಿದ್ಯಲ್ಲ. ಥ್ಯಾಂಕ್ ಯು. ಇದ್ ಮಾಡ್ಕೊಂಡ್ಬಿಟ್ಟಿದೀರಾ ನೀವು, ಒಡೆ ಹಾಕ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀರಲ್ಲ. ಸುಮ್ನೆನಾ? ನನ್ನ ಕೈ ಸುಮ್ಮನೆ ಇರೋದಿಲ್ಲ ಅದಕ್ಕೆ. ನಾನ್ ರೊಟ್ಟಿ ತೊಡ್ತೇನೆ. ಅವ್ಳು ರೊಟ್ಟಿ ತರ್ತಾಳೆ. ಯಾವ್ದು? ಅಕ್ಕಿ ರೊಟ್ಟಿನಾ? ಅಲ್ಲಿ ಇದಿರುವಾಗ ಅದೇನಕ್ಕೆ ಅಂತ ಅನ್ಕೊಂಡೆ. ಹಂಗಲ್ಲ ಕಣೆ, ಸುಟ್ಟೋಯ್ತಂದು. ಇವ್ರೇ ಜಗಳ. ಹಲೋ, ನೀವಿಬ್ರು ಚೆನ್ನಾಗಿ ತಡ್ತಾ ಇದ್ದೀರಾ. ಥ್ಯಾಂಕ್ ಯು. ನೋಡ ಒಡೆ ಟೇಸ್ಟ್ ನೋಡು. ಫಸ್ಟ್ ಟೇಸ್ಟ್ ನೋಡ್ಬಿಟ್ಟು ಮಾಡಿಲ್ಲ ಅಪ್ಪ, ಏನ್ ಸೂಪರ್ ಆಗಿ ವಡೆ ಹಾಕ್ತಾರೆ. ಇಲ್ಲಿ ರೊಟ್ಟಿ, ಇಲ್ಲಿ ವಡೆ, ಐಟಮ್. ಈ ತರ ಮಾಡೋ ಇದಿದೆಯಲ್ಲ ನಂಗೆ ತುಂಬಾ ಇಷ್ಟ ಅಲ್ವಾ? ಎಲ್ಲಾರು ಸೇರ್ಕೊಂಡ್ ಮಾಡೋದು ಅಲ್ಲ? ಸಕ್ಕತ್ತಾಗಿದೆ. ನಂಗೆ ನನಗೂ ತುಂಬಾ ಇಷ್ಟ. ಕೊಡೋದು ಅದೇ. ನನಗೂ ತುಂಬಾ ಇಷ್ಟ. ನನಗೂ ಇಷ್ಟ. ಎಲ್ಲಾರು ಒಂದೊಂದು ಮಾಡ್ಕೊಂಡು. ಆದ್ರೆ ಯಾರು ಶ್ರಮ ಅನ್ಕೋಬಾರ್ದು. ಹೌದಪ್ಪ. ಮಾಡಿದ್ರೆ ಶ್ರಮ. ಸಂಗೀತ ಸೂಪರ್. ನೈಸ್. ನಾನಪ್ಪ ವಡೆ ಮಾಡಿದ್ದು ನೇತ್ರ. ವೆರಿ ನೈಸ್. ಈ ಹಿಟ್ಟಿಗೆ ಸ್ವಲ್ಪ ಬೇಕನ್ಸ್ತದೆ. ಅದಕ್ಕೆ ಹೇಳಿದ್ದು ಎಂತ ಇಲ್ಲ ಅಲ್ಲ. ಇರಿ ಅಂಟಿ ಇರಿ, ಇನ್ನ ಆಗ್ಬೇಕು ಸ್ವಲ್ಪ. ಅದು ಪೇಪರ್ ಸಿಯಲ್ವೇನೆ? ಅದು ಇಲ್ಲ, ಹಚ್ಕೊಳ್ಳಲ್ವೇನೆ? ಏನು ಖರ್ಚಲ್ಲ ಇದು. ಏನೂ ಆಗಲ್ಲ. ಏನೂ ಆಗಲ್ಲ ಇದು. ಬಟರ್ ಪೇಪರ್ ಅಲ್ಲ. 100 ಇದು ಮಾಡ್ಬೋದು. ಎಷ್ಟು ಬೇಕಿದ್ರು ಮಾಡ್ಬೋದು. ಅಂಟಿ ಇನ್ನೊಂಚೂರು ಆಗ್ಬೇಕು. ಬೇಕಾ? ನಮ್ಮಲ್ಲಿ ಇದೆ, ತರ್ಕೊತೀರಿ ನೀವು. ಇದೆಯಾ? ಅಯ್ಯೋ, ನಾನು ತಂದು ಅದೆಲ್ಲ ಕಚ್ಕೊಂತು. ಅದಕ್ಕೆ ಅಂದ್ರೆ ಶೆಟ್ರ್ ಅಂಗಡಿಲಿ ತಗೊಂಡಿದ್ದೆ. ಕತೆ. ಏನ್ ಸೂಪರ್ ಆಗಿದೆ ರೊಟ್ಟಿನ. ತಗೋಬೇಡಿ, ಸೂಪರ್ ಆಗಿದೆ ರೊಟ್ಟಿ. ಅಮೇಜಿಂಗ್. ಒಂದೊಂದೇ ಐಟಮ್ ತೋರಿಸ್ತಾ ಹೋಗ್ತೀವಿ ನೋಡಿ, ಏನೇನ್ ಮಾಡಿದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಬಂದು ಇದ್ಕಿದ್ ಬೇಳೆ ಬಾತು, ಅಂದ್ರೆ ಪುದೀನ ಬಾತ್ ಮಾಡಿದ್ದಾರೆ. ಇದು ಅವರೆಕಾಯಿ ಗೊಜ್ಜಿಗೆ ಬಿಳಿ ಹೋಳಿಗೆ ಮಾಡಿದ್ದಾರೆ. ಇದು ವಡ, ಇದ್ಕಿದ್ ಬೇಳೆ ಹಾಕಿದೀವಿ ನೋಡಿ. ಮತ್ತೆ ಇದು ಏನೇ ಎಳ್ಳವ್ರೆ. ಎಳ್ಳವರೆ. ಇದು
ಉಸ್ಲಿ ಮತ್ತೆ ಇದು ಬಂದು ಕೋಡ್ಬೇಳೆ ಮತ್ತೆ ಇದು ಇದೇನೋ ಹಿತ್ಕಿದ ಬೇಳೆ ಗೊಜ್ಜು, ಇದ್ಕಿದ ಬೇಳೆ ಸಾಂಬಾರು, ಇದು ಇದ್ಕಿದ ಬೇಳೆ ಪೊಂಗಲ್, ಇದ್ಕಿದ ಬೇಳೆ ರೊಟ್ಟಿ, ಇಕ್ಕಿದ ಬೇಳೆ ಪಾಯಸ, ಇಕ್ಕಿದ ಬೇಳೆ ಸ್ವೀಟ್ ಪೊಂಗಲ್, ಮೊಸರು, ಉಪ್ಪಿನಕಾಯಿ, ತುಪ್ಪ ಇದೆಲ್ಲಾನು ಮಾಡಿದೀವಿ. ನೀವೇನೆಲ್ಲ ಮಾಡ್ತೀರಾ ಅಂತ ಹೇಳಿ. ಇನ್ನೇನಾದ್ರೂ ಮಿಸ್ ಆಗಿದ್ರೆ ಹೇಳಿ. ನೆಕ್ಸ್ಟ್ ಅವರೆಕಾಳು ಮೇಳದಲ್ಲಿ ಇನ್ನೂ ಸೇರ್ಸೋಣ. ಆಕ್ಚುಲಿ ಇನ್ನು ಮೈಸೂರು ಪಾಕೆಲ್ಲ ಮಾಡ್ತಾರೆ, ಬೇಡ ಆಲ್ರೆಡಿ 2 ಸ್ವೀಟ್ ಇದೆ ಅಂತ ನಾವು ಇಷ್ಟು ಮಾಡಿದೀವಿ. ಥ್ಯಾಂಕ್ ಯು. ಹೇಗೆ ಬಂದು ಇವಳು ಕಟ್ಟು, ಇವಳಿಗೆ ಮಾಡು. ಅಲ್ಲ ಕಣೆ, ನಾನು ಸ್ವಲ್ಪ ತಟ್ಟು ತಟ್ಟು ಬೇಬಿ ನಿನ್ ರೊಟ್ಟಿ ತಟ್ಟು ಕಂದ. ಒಂದ್ ದೊಡ್ಡ ತರ್ತೀನಿ, ಆಮೇಲೆ ಚಿಕ್ಕ ಚಿಕ್ಕ ಬರುತ್ತಾ ನಿಂಗೆ ದೊಡ್ಡ ತಟ್ಟಕ್ಕೆ? ತಟ್ಟು ನೋಡುವ. ನೋಡ್ತೀನಿ ಕಣೆ. ಲಲ್ಲಲ್ಲೇ ಅಲ್ಲಿ ಇಟ್ಟಿದ್ದಾಳೆ ನೋಡಿ ಟಿಶ್ಯೂ. ಹಲೋ, ಇವತ್ತು ನಾವು ಅವರೆಕಾಯಿ ಮೇಳ ಮಾಡೋಣ ಅಂತ ಎಲ್ಲ ಫ್ರೆಂಡ್ಸು ಸೇರಿ ಒಂದೊಂದು ಡಿಶ್ನ ಮಾಡಿರೋ ಅಂಥದ್ದು ನಿಮಗೆ ತೋರಿಸ್ತೀನಿ. ಯಾರ್ಯಾರು ಏನೇನು ಮಾಡ್ಯಾರ ಅಂತ ಅವರೇ ಇಟ್ಕೊಂಡು ನಿಮಗೆ ಅವ್ರ ಹೆಸರು ಮತ್ತೆ ಅವ್ರು ಏನು ಮಾಡಿದ್ದಾರೆ ಡಿಶ್ಶು ಅಂತ ನಿಮಗೆ ತೋರಿಸ್ತಾ ಹೋಗ್ತಾರೆ. ಇದನ್ನ ನಾವು ಸೌಮ್ಯ ಅನ್ನೋರ ಮನೆಯಲ್ಲಿ ಅರೇಂಜ್ ಮಾಡಿರೋಂಥದ್ದು. ಇವಳು ನಮ್ಮನೆಗೆ ಬನ್ನಿ ಎಲ್ಲರೂ ಮಾಡೋಣ ಅಂತ ತುಂಬಾ ಎಂಕರೇಜ್ ಮಾಡ್ತಾಳೆ. ಹಂಗಾಗಿ ನೀನೇನೇನ್ ಮಾಡಿದ್ಯಮ್ಮ? ನಾನಾ ಇವತ್ತು ಅವರೆಕಾಳು ಹಾಕ್ಬಿಟ್ಟು ಪೊಂಗಲ್ ಮಾಡಿದೀನಿ, ಸ್ವೀಟ್ ಪೊಂಗಲ್, ಆಮೇಲೆ ಪಾಯಸ, ಆಮೇಲೆ ಇದು ವೈಟ್ ಹೋಳಿಗೆ, ಬಿಳಿ ಹೋಳಿಗೆ ಅಂತಾರೆ. ಇದನ್ನೆಲ್ಲ ಮಾಡ್ತೀವಿ ಅಂತಂದ್ರೆ ಒಂಥರ ನಮ್ ಖುಷಿ, ನಮ್ಮ ಬಯಕೆಗಳು. ಈ ಅವರೆಕಾಳು ಸೀಸನ್ನು ಮುಗ್ದೋಗ್ತಾ ಇದೆ ಅಲ್ಲ, ನಮ್ದಿದು 1 ತಿಂಗಳ ಹಿಂದೆ ಇತ್ತು ಪ್ಲ್ಯಾನು, ಬಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಎಲ್ಲರೂ ಬ್ಯುಸಿ ಆಗಿರ್ತಾ ಇದ್ರು. ಹಾಗಾಗಿ ಏನು ಮಾಡಿದ್ವಿ, ಆಗ ಮಾಡೋಣ ಈಗ ಮಾಡೋಣ ಅಂತ ಲೇಟ್ ಆಗ್ತಾನೆ ಇತ್ತು. ಇವತ್ತು ಕಾಲ ಕೂಡ ಬಂತು. ಇನ್ನು ಇವರು ಮಂಜು ಅಂತ, ಶೀಲಾ ಅಂತ ತೋರಿಸಿ. ಇಕ್ಕಿದ ಬೇಳೆ ಪುದೀನ ಬಾತ್ ಮಾಡಿದೀನಿ. ತುಂಬಾ ಎಮ್ಮೆ ಆಗಿರುತ್ತೆ ತಿನ್ನಕ್ಕೆ, ಒಳ್ಳೆ ಟೇಸ್ಟು. ಹಂಗೆ ತೋರಿಸ್ತಾ ಹೋಗ್ತೀವಿ. ನಾವು ಮಾಡಿರೋದು ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಪೆಷಲ್ ಸಾಂಬಾರ್. ಸ್ವೀಟ್ ಪೊಂಗಲ್. ಇದು ನನ್ನ ಹಿಂಗೆ ಹೇಳ್ಕೊಂಬರ್ಲ, ಹಿಂಗೆ ಹೇಳ್ಕೊಂಬರ್ಬೇಕಾ? ಅಲ್ಲ ಅದು ಸ್ಟಾಪ್ ಮಾಡಿ ಹೇಳ್ತೀನಿ. ಸ್ಟಾಪ್ ಮಾಡಿ. ಇದು ನನ್ನ ಸ್ವೀಟ್ ಪೊಂಗಲ್. ಇನ್ನ ಸ್ವೀಟ್ ಪೊಂಗಲ ಹೆಂಗಿದೆ? ಇದೇನೇ ಇದು? ಇದು ಪ್ರೀತಿ ಮಾಡಿರೋದು, ಅವಳು ಇನ್ನ ಬಂದಿಲ್ಲ ಪಾಪ. ನೋಡಿ ಯಾರೋ ಕಾಲ್ ಬರ್ತಾ ಇದೆ, 1 ನಿಮಿಷ. ಇದು ಪ್ರೀತಿದು ಎಲ್ಲವರೇ ಅಂದ್ಬಿಟ್ಟು ನನ್ನ ಫ್ರೆಂಡ್ ಪ್ರೀತಿ ಮಾಡಿರೋದು. ಅವಳು ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದ್ದಾಳೆ, ಜಾಯ್ನ್ ಆಗ್ತಾಳೆ. ಅಂದ್ರೆ ಸ್ವಲ್ಪ ಬಿಸಿ ಇರ್ತಾರಲ್ವಾ, ಹಾಗಾಗಿ ಏನು ಮಾಡಿ ಯಾಕೋ ಕಾಲ್ ಬರ್ತಾ ಇದೆ ನೋಡೋಣ. ಪ್ಲೀಸ್ ಇದು ಯಾವ್ದೋ ಅಮೆಝಾನ್. ಕೋಲು ಅಥವಾ ಗೆಜ್ಜೆ ಸರಗಳು ಬೇಕು. ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ಲ, ನೀವೆಲ್ಲ ಇನ್ನು ಸೂಪರ್. ಸೂಪರ್ ಆಗಿದೆ ಊಟ. ಥ್ಯಾಂಕ್ ಯು. ಬರೋದಿನ್ನ ಲೇಟು. ತುಂಬಾ ಚೆನ್ನಾಗಿದೆ. ಸ್ವೀಟ್ ಚೆನ್ನಾಗಿದೆಯಾ? ಸೂಪರ್, ಮೈಲ್ಡ್ ಆಗಿದೆ, ಯಾರಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು. ಜಾಸ್ತಿ ಹಾಕಿಲ್ಲ ನೀನು. ಹೌದು, ಖುಷಿಯಾಗಿತ್ತು ನಂಗೆ. ಥ್ಯಾಂಕ್ ಯು. ಇಲ್ಲ, ನನ್ನ ಪೊಂಗಲ್ ತಿನ್ ನೋಡಿ. ನಿನ್ ಪೊಂಗಲ್ ಎಲ್ಲ ಯಾವ ಬೇಡ ನಮಗೆ. ಆಂಟಿ ತಿನ್ನಿ ಆಂಟಿ. ಯಾವ ಪೊಂಗಲ್ ಬಿಡುವ? ಹಾಯ್ ಬಾ. ಇನ್ನು ನಾವಂತೂ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲಾನು ಐಟಮ್ ತುಂಬ ಚೆನ್ನಾಗಿತ್ತು. ಅವರೆಕಾಯಿ ಮೇಳ ಅಂದರೆ ಅದಕ್ಕೊಂದು ಹೆಸರು ಅಂತ ಅನ್ಬೋದು, ಅಷ್ಟು ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ. ಇರೋ ಅಷ್ಟೊತ್ತು ನಾವು ಎಷ್ಟು ಖುಷಿಯಾಗಿದ್ವಿ ಅಂದರೆ ಆ ಖುಷಿನ ಮತ್ತೆ ನಾವು ಏನು
ಪಡಿಬೇಕು ಅಂತ ಅಂದರೆ, ಇಷ್ಟೆಲ್ಲ ಖುಷಿ ಪಡಬೇಕು ಅಂದರೆ ಆ ದೇವ್ರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಳ್ಳೆ ಫ್ರೆಂಡ್ಸ್ನ ನನಗೆ ಕೊಟ್ಟಿದ್ದಾನೆ ಅಂತ. ಅದು ವ್ಯಾಲ್ಯೂ ಗೊತ್ತಿರೋರಿಗೆ ಗೊತ್ತಿರುತ್ತೆ ಏನು ಎತ್ತ ಅಂತ. ಇನ್ನು ನಿಮಗೆಲ್ಲ ಊಟದ ಬಗ್ಗೆ ಏನು ಅನ್ನಿಸ್ತು, ಇನ್ನೂ ಏನೇನು ಮಾಡ್ಬೋದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ನಾವು ಹಂಗೆ ಅಂದ್ಕೊಂಡು, ನಾನಂತೂ ಹಂಗೆ ಇರೋ ಅಷ್ಟು ದಿವಸ ಖುಷಿಯಾಗಿ ಎಲ್ಲರ ಜೊತೆ ಎಂಜಾಯ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಮಗಳೇ, ನಿನಗೆ ಬೇಗ ಒಳ್ಳೆಯದಾಗಲಿ. ಹೌದು, ಆಶೀರ್ವಾದ ನಿಮಗೆ. ನಾನು ನಿನಗೆ ಆಶೀರ್ವಾದ ಮಾಡುತ್ತೇ ಇದ್ದೇನೆ. ನಿನಗೆ ಬೇಗ ಸ್ವಾತಂತ್ರ್ಯ ಸಿಗಲಿ. ಥ್ಯಾಂಕ್ ಯು ನಿಮ್ಮ ಆಶೀರ್ವಾದಕ್ಕೆ. ಅಮ್ಮ ಹೊರಡೋಣ, ಬರಲ್ಲ, ಎಲ್ಲ ತಗೊಂಡಿದ್ದೀನಿ ಕಣೋ. ಇದು ನೋಡು, ಮುದ್ದಾಗಿ ಕಾಣಿಸ್ತೈತಿ. ಇದು ಗೊಂಬೆ, ಮುದ್ದಾದ ಗೊಂಬೆ. ಹೌದಾ, ಚೆನ್ನಾಗಿದೆ. ಸಾಕಣ. ಇವಾಗ ಇತ್ತಲ್ಲ, ನೋಡು, ಹಾಕೊಂಡು ತಿಂದ್ರೆ ಸೂಪರ್ ಇದೆ ಊಟ. ಥ್ಯಾಂಕ್ ಯು. ಅಪ್ಪ ಬರೋದಿನ್ನ ಲೇಟು. ಸಕ್ಕತ್ತಾಗಿದೆ. ಎಲ್ಲ ಗೋಸು ತುಂಬಾ ಚೆನ್ನಾಗಿದೆ. ಇನ್ನು ಇಲ್ಲಿ ಇಮಿಟೇಟ್ ಮಾಡೋದೆಲ್ಲ ನಡೀತಾ ಇತ್ತು. ಸೌಮ್ಯ ನೋಡಿ ನೆಕ್ಸ್ಟ್ ನನ್ನನ್ನು ಇಮಿಟೇಟ್ ಮಾಡ್ತಾಳೆ. ಓಡ್ಸು, ನೋಡ್, ಲೆಫ್ಟ್ ಹೋಗು ಅಂತ ಇದೀನಿ, ಕೇಳದೇ ಇಲ್ಲ. ನೋಡಮ್ಮ, ನೋಡ್ ಮುಂದೆ, ಸ್ಲೋ ಮಾಡೆ, ಸ್ಲೋ ಕಣೆ ಮಾಡ್ತಾಳೆ. ನಾನ್ ಯಾಕೆ ಕೊಡ್ಸ್ಬೇಕು? ನೀವೇ ತಾನೇ ಹೇಳಿದ್ದು, ನೀವ್ ಹೇಳ್ದವ್ರು ಮಾಡ್ಬೇಕು. ಚೇಂಜ್ ಮಾಡ್ಕೋಬಹುದು. ಮೊಬೈಲ್ ಚೇಂಜ್ ಮಾಡ್ಕೋಬೇಕು, ನೀವ್ ಮಾಡಿ, ನೀವ್ ಕೊಡ್ಸಿ. ಏ ಬಾರೇಮ್ಮ. ಇನ್ನು ನಮ್ದೆಲ್ಲ ಇಮಿಟೇಷನ್ ಆಯ್ತು, ಡಾನ್ಸ್ ಆಯ್ತು, ಎಲ್ಲ ಆಯ್ತು. ಇನ್ನೊಂದೇನಂದ್ರೆ ಈ ಕಾರ್ಯಕ್ರಮಕ್ಕೆ ಪರ್ಟಿಕ್ಯುಲರ್ ಲಂಗ ಬ್ಲೌಸೇ ಹಾಕೊಂಡ್ಬರ್ಬೇಕು ಅಂತ ಮಾತಾಡ್ಕೊಂಡಿದ್ವಿ. ಏನಕ್ಕೆ ಅಂದ್ರೆ ಒಂಥರ ಟ್ರೆಡಿಷನಲ್ ವೇರ್ ಅಂತ. ನಿಮ್ಗೆಲ್ಲ ಈ ಥೀಮ್ ಬಗ್ಗೆ ಏನಂತು ಅಂತ ಕಮೆಂಟ್ ಮಾಡಿ ಆಯ್ತಾ. ಮತ್ತೆ ಇನ್ನೇನು ಹೇಳೋದಪ್ಪ, ನನಗಂತೂ ತುಂಬಾ ಖುಷಿ ಆಯ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಂತೀನಿ. ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಬಾಯ್ ಬಾಯ್.